ನೋಡಿ, ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಪಕ್ಷ ಆಯಾ ಕಾಲಕ್ಕೆ ಏನು ಕ್ರಮ ಕೈಗೊಳ್ಳಬೇಕು ಅದು ಕೈಗೊಳ್ಳುತ್ತೆ. ಇದು ಗೊತ್ತಿರಲಿ. ಭಾರತೀಯ ಜನತಾ ಪಾರ್ಟಿ ಒಬ್ಬ ಕಾರ್ಯಕರ್ತ ಮುನಿರತ್ನ, ಶಾಸಕನು ವಿಜೇಂದ್ರ ಅವರು, ಅಶೋಕ್ ಅವರು, ಅಶ್ವತ್ಥನಾರಾಯಣ ಅವರು, ಸಿ ಟಿ ರವಿ ಅವರು ಪ್ರತಿಯೊಬ್ಬರೂ ಸಹ ನಮ್ಮ ಪಕ್ಷದ ಮುಖಂಡರುಗಳೇ. ಮುನಿರತ್ನನ್ಗೆ ಅನ್ಯಾಯ ಆಗಿದೆ ಅನ್ನೋದು ಹೇಳದೇ ಇರೋದಕ್ಕೆ ಕಾರಣ ಎರಡೇ. ಪ್ರಕರಣ ಯಾವಾಗಲೂ ನ್ಯಾಯಾಲಯದಲ್ಲಿ ಇರುವಾಗ ಅದ್ರ ಮಧ್ಯೆ ಯಾರು ಪ್ರವೇಶ ಮಾಡ್ಬೋದು, ಅದ್ರ ಬಗ್ಗೆ ಮಾತನಾಡ್ಬೋದು. ಇದು ತಮಗೂ ಗೊತ್ತಿರಲಿ, ನನಗೂ ಗೊತ್ತಿರಲಿ. ಆಶ್ವಾಸನೆಗಳು ಏಕಾಂಗಿ ಆದಾಗ ಅವರು ಏಕಾಂಗಿ ಆಗ್ತಾರೆ, ಆಶ್ವಾಸನೆಗಳು ಈಡೇರದೇ ಇದ್ದಾಗ ಅವ್ರು ಏಕಾಂಗಿ ಆಗ್ತಾರೆ. ಆಶ್ವಾಸನೆಗಳು ಜೀವಂತವಾಗಿ ಇಟ್ಟಿರೋವರೆಗೂ ಅವ್ರು ಏಕಾಂಗಿ ಆಗಲ್ಲ. ಆಶ್ವಾಸನೆಗಳು ಇನ್ನೂ ಸತ್ತಿಲ್ಲ, ಜೀವಂತವಾಗಿದೆ. ಅದು ಎಲ್ಲಿವರೆಗೂ ಇರುತ್ತೆ ಅಂದರೆ ಪಾಪ ಕೌನ್ಸಿಲರ್ ಎಲೆಕ್ಷನ್ವರೆಗೂ ಇರುತ್ತೆ. ಎಲೆಕ್ಷನ್ ಆದಮೇಲೆ ಸಂತ್ರಸ್ತರು ಆವಾಗೆಲ್ಲ ಬರ್ತಾರೆ, ಚುನಾವಣೆವರೆಗೂ ಬರಲ್ಲ. ಎಲ್ಲರೂ ಅಲ್ಲಿವರೆಗೂ ನಾವು ಕಾಯಬೇಕು. ಸಂತ್ರಸ್ತರು ವ್ಯತ್ಯಾಸ. ಪಾಪ ಚುನಾವಣೆ ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ. ಆ ಚುನಾವಣೆ ಬಂದ ಮೇಲೆ ಎಲ್ಲ ಸರಿ. ಬೇರೆ ನೋಡಿ, ಎಸ್ ಟಿ ಸೋಮಶೇಖರ್ ಅವರು ನನ್ನ ಭಾಳ ಆತ್ಮೀಯರು, ನನ್ನ ಸ್ನೇಹಿತರು. ಅವ್ರ ಬಗ್ಗೆ ಅಪಾರವಾದ ಗೌರವ, ಇವತ್ತಿಗೂ ಅಭಿಮಾನ. ಅವರು ಮೋದಿಗಿಂತ ಚಿಕ್ಕವರು, ಅಮಿತ್ ಶಾಕ್ಕಿಂತ ದೊಡ್ಡವರು. ಅವ್ರ ಬಗ್ಗೆ ನಾನು ಮಾತಾಡಲ್ಲ. ಒಳ್ಳೆ ಕತೆ ಆಯ್ತಲ್ಲ. ಕುಮಾರಣ್ಣನ ಮನೆ ಬಾಗಿಲಲ್ಲಿ ನಿಂತ್ಕೊಂಡು, ಕುಮಾರಣ್ಣನ ಮನೆ ಹತ್ರ ನಿಂತ್ಕೊಂಡವ್ರೆ. ಕುಮಾರಣ್ಣನ ಇವತ್ತ ಏನೋ ಬರೋ ಅಂತ ಮಾತಾಡೋ ಅಂತ ಒಂದು ಕಾಲ ಇದು. ಅದರಲ್ಲಿ ನಂದು ಯಾವುದೇ ಮಹಾ. ಆದರೂ ಅವ್ರು ನನ್ನ ಸ್ನೇಹಿತರು. ಅವ್ರ ಬಗ್ಗೆ ಒಂದೇ ಮಾತು, ಮೋದಿಗಿಂತ ಚಿಕ್ಕವರು, ಅಮಿತ್ ಶಾಕ್ಕಿಂತ ದೊಡ್ಡವರು. ನಾನೇನು ಮಾತಾಡೋದು. ಕೆ ಆರ್ ಎಸ್ ಕಟ್ಟಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ನೇ ಯಾರೂ ನೆನೆಸ್ಕೊಳ್ಳಲ್ಲ. ಬೆಂಗಳೂರು ಕಟ್ಟಿದಂಥ ಕೆಂಪೇಗೌಡರು ನೆನೆಸ್ಕೊಳ್ಳಲ್ಲ. ವಿಧಾನಸೌಧ ಕಟ್ಟಿದಂಥ ಹನುಮಂತಿ ಅವರು ನೆನೆಸ್ಕೊಳ್ಳಲ್ಲ. ನಮ್ಮದು ಯಾವ ಲೆಕ್ಕ ಆದರೆ ರಾಜಕಾರಣದಲ್ಲಿ ಯಾರಾದರೂ ಭಾಳ ನನ್ನ ಸ್ನೇಹಿತ ಅಂದರೆ ಅವರಂಥ ಶತಮೂರ್ಖರು ಯಾರೂ ಇಲ್ಲ. ರಾಜಕಾರಣ ಯಾವ ಸ್ನೇಹಿತರು ಅಲ್ಲ, ಯಾವ ಶತ್ರುಗಳಲ್ಲ, ಯಾವ ಮಿತ್ರರು ಅಲ್ಲ. ಇದು ಗೊತ್ತಿರಲಿ. ಹೃದಯಾಂತರಾಳದಿಂದ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ರಾಜಕಾರಣ ಇದೇನು ಇವತ್ತಿಂದ ಬರ್ತಾ ಇಲ್ಲ. ಮಹಾಭಾರತದಿಂದ ಹಿಡಿದು ರಾಮಾಯಣದಿಂದ ಹಿಡಿದು ಇವತ್ತವರೆಗೂ ಇದು ಹಿಂಗೆ ಬರ್ತಾ ಇದೆ. ಆವತ್ತಿಗೂ ಇತ್ತು, ಇವತ್ತಿಗೂ ಇದೆ. ಆವತ್ತಿಗೂ ಪಕ್ಷಪಾತ ಇತ್ತು, ಇವತ್ತಿಗೂ ಇದೆ. ಬೇರೆ ಸಾಕಾ? ಈಗಲೂ ನಾನು ಹೇಳಿದ್ದಷ್ಟೇ. ಈ ಮಟ್ಟಕ್ಕೆ ಬೆಳೆದು ಇನ್ನು ಮುಂದಕ್ಕೆ ಈ ಥರ ಸಣ್ಣತನ ಬಿಟ್ಟು ಒಳ್ಳೆಯದಾಗಲಿ ಅಂತ ಅವ್ರಿಗೆ ಬಯಸ್ತೀನಿ. ನೋಡಿ, ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಪಕ್ಷ ಆಯಾ ಕಾಲಕ್ಕೆ ಏನು ಕ್ರಮ ಕೈಗೊಳ್ಳಬೇಕು ಅದು ಕೈಗೊಳ್ಳುತ್ತೆ. ಇದು ಗೊತ್ತಿರಲಿ. ಭಾರತೀಯ ಜನತಾ ಪಾರ್ಟಿ ಒಬ್ಬ ಕಾರ್ಯಕರ್ತ ಮುನಿರತ್ನ, ಶಾಸಕನು ವಿಜೇಂದ್ರ ಅವರು, ಅಶೋಕ್ ಅವರು, ಅಶ್ವತ್ಥನಾರಾಯಣ ಅವರು, ಸಿ ಟಿ ರವಿ ಅವರು ಪ್ರತಿಯೊಬ್ಬರೂ ಸಹ ನಮ್ಮ ಪಕ್ಷದ ಮುಖಂಡರುಗಳೇ. ಮುನಿರತ್ನನ್ಗೆ ಅನ್ಯಾಯ ಆಗಿದೆ ಅನ್ನೋದು ಹೇಳದೇ ಇರೋದಕ್ಕೆ ಕಾರಣ ಎರಡೇ. ಪ್ರಕರಣ ಯಾವಾಗಲೂ ನ್ಯಾಯಾಲಯದಲ್ಲಿ ಇರುವಾಗ ಅದ್ರ ಮಧ್ಯೆ ಯಾರು ಪ್ರವೇಶ ಮಾಡ್ಬೋದು, ಅದ್ರ ಬಗ್ಗೆ ಮಾತನಾಡ್ಬೋದು. ಇದು ತಮಗೂ ಗೊತ್ತಿರಲಿ, ನನಗೂ ಗೊತ್ತಿರಲಿ.
ಆಶ್ವಾಸನೆಗಳು ಏಕಾಂಗಿ ಆದಾಗ ಅವರು ಏಕಾಂಗಿ ಆಗ್ತಾರೆ. ಆಶ್ವಾಸನೆಗಳು ಈಡೇರದೇ ಇದ್ದಾಗ ಅವ್ರು ಏಕಾಂಗಿ ಆಗ್ತಾರೆ. ಆಶ್ವಾಸನೆಗಳು ಜೀವಂತವಾಗಿ ಇಟ್ಟಿರೋವರೆಗೂ ಅವ್ರು ಏಕಾಂಗಿ ಆಗಲ್ಲ. ಆಶ್ವಾಸನೆಗಳು ಇನ್ನೂ ಸತ್ತಿಲ್ಲ, ಜೀವಂತವಾಗಿದೆ. ಅದು ಎಲ್ಲಿವರೆಗೂ ಇರುತ್ತೆ ಅಂದರೆ ಪಾಪ ಕೌನ್ಸಿಲರ್ ಎಲೆಕ್ಷನ್ವರೆಗೂ ಇರುತ್ತೆ. ಎಲೆಕ್ಷನ್ ಆದಮೇಲೆ ಸಂತ್ರಸ್ತರು ಆವಾಗೆಲ್ಲ ಬರ್ತಾರೆ, ಚುನಾವಣೆವರೆಗೂ ಬರಲ್ಲ. ಎಲ್ಲರೂ ಅಲ್ಲಿವರೆಗೂ ನಾವು ಕಾಯಬೇಕು. ಸಂತ್ರಸ್ತರು ವ್ಯತ್ಯಾಸ. ಪಾಪ ಚುನಾವಣೆ ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ. ಆ ಚುನಾವಣೆ ಬಂದ ಮೇಲೆ ಎಲ್ಲ ಸರಿ. ಬೇರೆ ನೋಡಿ, ಎಸ್ ಟಿ ಸೋಮಶೇಖರ್ ಅವರು ನನ್ನ ಭಾಳ ಆತ್ಮೀಯರು, ನನ್ನ ಸ್ನೇಹಿತರು. ಅವ್ರ ಬಗ್ಗೆ ಅಪಾರವಾದ ಗೌರವ, ಇವತ್ತಿಗೂ ಅಭಿಮಾನ. ಅವರು ಮೋದಿಗಿಂತ ಚಿಕ್ಕವರು, ಅಮಿತ್ ಶಾಕ್ಕಿಂತ ದೊಡ್ಡವರು. ಅವ್ರ ಬಗ್ಗೆ ನಾನು ಮಾತಾಡಲ್ಲ. ಒಳ್ಳೆ ಕತೆ ಆಯ್ತಲ್ಲ. ಕುಮಾರಣ್ಣನ ಮನೆ ಬಾಗಿಲಲ್ಲಿ ನಿಂತ್ಕೊಂಡು ಕುಮಾರಣ್ಣನ ಮನೆ ಹತ್ರ ನಿಂತ್ಕೊಂಡವ್ರೆ. ಕುಮಾರಣ್ಣನ ಇವತ್ತು ಏನೋ ಬರೋಂಥ ಮಾತಾಡೋ ಅಂಥ ಒಂದು ಕಾಲ ಇದು. ಅದರಲ್ಲಿ ನಂದು ಯಾವುದೇ ಮಹಾ. ಆದರೂ ಅವ್ರು ನನ್ನ ಸ್ನೇಹಿತರು. ಅವ್ರ ಬಗ್ಗೆ ಒಂದೇ ಮಾತು, ಮೋದಿಗಿಂತ ಚಿಕ್ಕವರು, ಅಮಿತ್ ಶಾಕ್ಕಿಂತ ದೊಡ್ಡವರು. ನಾನೇನು ಮಾತಾಡೋದು. KRS ಕಟ್ಟಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ನೇ ಯಾರೂ ನೆನೆಸ್ಕೊಳ್ಳಲ್ಲ. ಬೆಂಗಳೂರು ಕಟ್ಟಿದಂಥ ಕೆಂಪೇಗೌಡರು ನೆನೆಸ್ಕೊಳ್ಳಲ್ಲ. ವಿಧಾನಸೌಧ ಕಟ್ಟಿದಂಥ ಹನುಮಂತಿ ಅವ್ರು ನೆನೆಸ್ಕೊಳ್ಳಲ್ಲ. ನಮ್ಮದು ಯಾವ ಲೆಕ್ಕ ಆದರೆ ರಾಜಕಾರಣದಲ್ಲಿ ಯಾರಾದರೂ ಭಾಳ ನನ್ನ ಸ್ನೇಹಿತ ಅಂದರೆ ಅವರಂಥ ಶತಮೂರ್ಖರು ಯಾರೂ ಇಲ್ಲ. ರಾಜಕಾರಣ ಯಾವ ಸ್ನೇಹಿತರು ಅಲ್ಲ, ಯಾವ ಶತ್ರುಗಳಲ್ಲ, ಯಾವ ಮಿತ್ರರು ಅಲ್ಲ. ಇದು ಗೊತ್ತಿರಲಿ. ಹೃದಯಾಂತರಾಳದಿಂದ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ರಾಜಕಾರಣ ಇದೇನು ಇವತ್ತಿಂದ ಬರ್ತಾ ಇದೆ. ಮಹಾಭಾರತದಿಂದ ಹಿಡಿದು ರಾಮಾಯಣದಿಂದ ಹಿಡಿದು ಇವತ್ತವರೆಗೂ ಇದು ಹಿಂಗೆ ಬರ್ತಾ ಇದೆ. ಆವತ್ತಿಗೂ ಇತ್ತು, ಇವತ್ತಿಗೂ ಇದೆ. ಆವತ್ತಿಗೂ ಪಕ್ಷಪಾತ ಇತ್ತು, ಇವತ್ತಿಗೂ ಇದೆ. ಬೇರೆ ಸಾಕಾ? ಈಗಲೂ ನಾನು ಹೇಳಿದ್ದಷ್ಟೇ. ಈ ಮಟ್ಟಕ್ಕೆ ಬೆಳೆದು ಇನ್ನು ಮುಂದಕ್ಕೆ ಈ ಥರ ಸಣ್ಣತನ ಬಿಟ್ಟು ಒಳ್ಳೆಯದಾಗಲಿ ಅಂತ ಅವ್ರಿಗೆ ಬಯಸ್ತೀನಿ.